ಮಾಳ ಶ್ರೀ ಪರಶುರಾಮ ದೇವಸ್ಥಾನದ ಲಕ್ಷದೀಪೋತ್ಸವ ಕಾರ್ತಿಕ ಹುಣ್ಣಿಮೆ ದಿವಸ ಸವಾರಿ ಕಟ್ಟೆಯಲ್ಲಿ ತೆರಳುವ ದೃಶ್ಯ ನಯನ ಮನೋಹರ. ನಮ್ಮೂರ ಲಕ್ಷದೀಪೋತ್ಸವಕ್ಕೆ ತೆರಳಲೇಬೇಕೆಂದಿತ್ತು, ಆದರದು ಸಾಧ್ಯವಾಗಿಲ್ಲ. ಆದರೇನ್ಮಾಡುವುದು, ಅವರು ಕಳಿಸುವ ದೃಶ್ಯ ಶ್ರಾವ್ಯವನ್ನು ನೋಡುವುದೇ ಇನ್ನುಳಿದ ದಾರಿ. ಆದರದು ನನಗದೋ ಹೇಗಾದರೂ ಮಾಡಿ ಸ್ವತಃ ಪಾಲ್ಗೊಂಡಂತೆ ಆಗದಲ್ಲ. ಹಾಗೆ ನನ್ನ ಮನಸ್ಸಿನೊಡ ಯೋಚನೆಯು ಬಂದಿತೊಂದು ಕಾಲ್ಪನಿಕ ದೃಶ್ಯವನ್ನು ಸೃಷ್ಟಿಸುವುದು. ಈಗಿನದು ಹೇಗಾದರೂ ಡಿಜಿಟಲ್ ಯುಗ ತಾನೆ, ಅದರಿಂದ ಈ ಕೆಲಸ ಸುಲಭವಯ್ಯ. ಆ ಕಾಲದಲ್ಲಿ ಕೌಶಿಕನು ಸೃಷ್ಟಿಸಿದನಲ್ಲ ತ್ರಿಶಂಕು ಎಂಬ ಹೊಸ ಸೃಷ್ಟಿಲೋಕ. ಅದರಂತೆ ನಾನಿಳಿದೆ ಸಣ್ಮಕ್ಕಳ ತೆರದಿ ಪಲ್ಲಕ್ಕಿಯ ಮಾದರಿಯ ಮಾಡಿಟ್ಟೆ. ಮಾಳಿಗೆಯ ಮೆಟ್ಟಲುಗಳು ನನ್ನ ಊರಿನ ದೇವಳದ ಸವಾರಿ ಕಟ್ಟೆಯು ಎಂದು ಮನದಿ ಕಲ್ಪಿಸಿ ಲಕ್ಷದೀಪೋತ್ಸವಕ್ಕೆ ಹಣತೆಗಳ ಎಣ್ಣೆಯಲ್ಲಿ ಬತ್ತಿಯಲ್ಲಿ ಹಚ್ಚಿದೆನು ನೋಡಿ. ವಿದ್ಯುದ ಅಲಂಕಾರ LED ಲೈಟುಗಳ ಅಂದವನ್ನು ಹೆಚ್ಚಿಸಲು ಜೋಡಿಸಿದೆನು. ಡ್ರೋನು ತೆರದಲ್ಲಿ ಈ ಪಲ್ಲಕ್ಕಿ ಗಾಳಿಯಲ್ಲಿ ಮೆಟ್ಟಲುಗಳನ್ನು ಹತ್ತಿಸಿದೆ. ಮತ್ತೆ ಇಳಿಸಲು ರೀತಿ ಅದೇ ಮನದಿ ಆಯಿತು ಹರ್ಷ. ಸ್ವತಃ ತೆರಳಿದೆ ಲಕ್ಷದೀಪಕ್ಕೆ ಎಂದು. ಬಂಡಿ ಉತ್ಸವ ಕೂಡ ಯಂತ್ರೀಕೃತ. ಮೇಲ್ಕೆಳಗೆ ಪಲ್ಲಕ್ಕಿಯ ಹೊತ್ತೊಯ್ಯುವ ಸಲಕರಣೆಗಳು, ಪಲ್ಲಕ್ಕಿಯ ಹೊತ್ತೊಯ್ಯುವ ಸರಪಳಿಗಳಿಂದ. ಅಂತೂ ಹಗಲು ಕನಸಿನಲ್ಲಿ ಕಂಡಂತೆ ನಾನು ಮಾಳ ದೀಪೋತ್ಸವಕ್ಕೆ ತೆರಳಿ ಬಂದಂತೆ ಆಯಿತು. ಮಾಳ ದೀಪೋತ್ಸವಕ್ಕೆ ಬಂದಂತೆ ಆಯಿತು. ಮಾಳ ಪರಶುರಾಮ ದೇವಸ್ಥಾನದ ಲಕ್ಷದೀಪೋತ್ಸವಕ್ಕೆ ಮಾಳ ಶ್ರೀ ಪರಶುರಾಮ ದೇವಸ್ಥಾನದ ಕಾರ್ತಿಕ ಹುಣ್ಣಿಮೆಯ ಲಕ್ಷದೀಪೋತ್ಸವದ ಬಗ್ಗೆ ತೆರಳಲಿಕ್ಕಾಗದೆ ಮನಸ್ಸಿನಲ್ಲಿ ಕಲ್ಪಿಸಿದ ಒಂದು ಚಿತ್ರಣ. ಪಟಾಕಿ ಶಬ್ದ, ಮಲ್ಲಿಕಾಕುಂಜ ಸಂಚಾರಂ ಚಿಂತಯೇನಂತ ಭಾರ್ಗವಂ ವಾಮವಾಟಿಕವಾಸಕಂ ಮಲ್ಲಿಕಾಕುಂಜ ಸಂಚಾರಂ ಚಿಂತಯೇನಂತ ಭಾರ್ಗವಂ. ಸವಾರಿ ಕಟ್ಟೆಯಲ್ಲಿ ಮೇಲೆ ಮೆರವಣಿಗೆ ಪಲ್ಲಕ್ಕಿಯಲ್ಲಿ ಉತ್ಸವ ಹೋಗುತ್ತಾ ಇದೆ. ಅಷ್ಟೊತ್ತಿಗೆ ದೇವಸ್ಥಾನದವರು ಹೇಳೋದು, ದಂಬು ಕದನಿ ಬಾರ್ಸಲ. ಗರ್ನಾಲ್ದಕ್ಕೆ ದೇವರು ಮೇಲೆ ಹೋಗಿ ಮಂಟಪದಲ್ಲಿ ಕುಳ್ಳಿರಿಸಿ ಆಗಿದೆ. ಅಷ್ಟೊತ್ತಿಗೆ ವಾದ್ಯ ವಾದ್ಯ ವಾದ್ಯ
ಪರಮೇಶ್ವರ ಉಡುಪ ಅವರ ರಚನೆ ಪ್ರಾರ್ಥನೆ ತೋಟಕ ವೃತ್ತ ಪ್ರಯತ್ನ ವಿದಿತ ಅಖಿಲ ಶಾಸ್ತ್ರ ವರಶೃಂಗಪುರಿ ನಿಲಯೇ ವರದೆ ಅರಸನ್ನನು ಸಂತದ ಶಾರದೆಯೇ ಪರಿಪೂರ್ಣಳು ನೀನಿರೆ ಬೋಧನಿದೆ ಕರವಿಂಪಿಡಿದೆನ್ನನು ನಡೆಸೆ ವರಶೃಂಗಪುರಿ ನಿಲಯೇ ವರದೆ ಅರಸನ್ನನು ಸಂತದ ಶಾರದೆಯೇ. ಬೇರೆ ಬೇರೆ ಭಜಕರು ಅವರವರ ಇಷ್ಟದ ಭಜನೆ ಹಾಡ್ತಾ ಇದ್ದಾರೆ.